ಆಗಮಿಸಿದಂತ ಎಲ್ಲ ಗಣ್ಯಮಾನ್ಯರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿ ನಮ್ಮ ಲೋಕಸಭೆಯ ಉಮೇದುವಾರರಾದಂಥ ಸಂಜಯ್ ಕಾಕ ಪಾಟೀಲ್ ಅವರೇ, ಡಾಕ್ಟರ್ ರವೀಂದ್ರ ಹರಡಿ ಅವರೇ, ತಮ್ಮಣ್ಣಗೌಡ ರವಿ ಪಾಟೀಲ್ ಅವರೇ, ಪ್ರಕಾಶ್ ಜಮದಾಡೆ ಸಾಹೇಬ್ರೇ, ಸುನಿಲ್ ಬಾಬು ಪವಾರ್ ಅವರೇ, ಸಂಜೀವಣ್ಣ ತೇಲಿ ಅವರೇ ಮತ್ತು ಪ್ರತಿಯೊಬ್ಬರ ಹೆಸರು ತಿಳ್ಕೊರಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಜನ ಈ ಕಡೆ ಬರೀ ಅಲ್ಲ ಉಮೇದುವಾರರು ಮತ್ತು ಸ್ವಾಗತವನ್ನು ಬಯಸಿ ಈ ಬರುವಂತ ಒಂದು ಲೋಕಸಭಾ ಇಲೆಕ್ಷನ್ ಒಳಗ ನೀವೆಲ್ಲ ಒಂದು ಈ ದೇಶದ ಭವಿತವ್ಯವನ್ನ ನಿರ್ಧರಿಸುವಂತ ಒಂದು ಮತದಾನದ ಅಧಿಕಾರವನ್ನ ನೀವೆಲ್ಲ ಚಲಾಯಿಸಬೇಕಾಗಿ ನೀವೆಲ್ಲ ಮತದಾನದ ಅಧಿಕಾರ ಚಲಾಯಿಸೋದು ಅಂದ್ರೆ ಈ ದೇಶದ ಭವಿಷ್ಯವನ್ನ ನೀವು ನಿಮ್ಮ ಕೈಯಾಗ ತಿಳಿಸುತ್ತೆ. ನೀವು ಯಾರಿಗೆ ಹಾಕ್ತೀರಿ ಅವರು ದೇಶದ ಪ್ರಧಾನ ಮಂತ್ರಿ ಆಗ್ತಾರೆ. ಏನು ರಾಹುಲ್ ಗಾಂಧಿ ದೇಶದ ಪ್ರಧಾನಿ ಮಾಡ್ಬೇಕಂತೀರೋ ಏನು ಮೋದಿ ಅವರಿಗೆ ದೇಶದ ಪ್ರಧಾನಿ ಮಾಡ್ಬೇಕಂತೀರೋ ಅದು ಥರ ಸುದ್ದಿ. ಈಗ ವಿರೋಧ ಪಕ್ಷದೊಳಗ ಹಿಂಗದ ಪರಿಸ್ಥಿತಿ. ದೇಶದ ಪ್ರಧಾನಿ ಯಾರಾಗೋದ್ರು ಉಮೇದುವಾರರ ಹೆಸರು ಅವರು ಜಾಹಿರ್ ಮಾಡಿಲ್ಲ. ಅವರೇನೋ ರಾಹುಲ್ ಗಾಂಧಿ ಅವ್ರಿಗೆ ಮಾಡೋರು, ಸೋನಿಯಾ ಗಾಂಧಿ ಅವ್ರಿಗೆ ಮಾಡೋರು, ಮಲ್ಲಿಕಾರ್ಜುನ್ ಖರ್ಗೆ ಮಾಡೋರು, ಇವ್ರು ಯಾರು ಸಮರ್ಥರದಾರ. ಈ ಕಡೆ ಬಾಜುಕಂತರೂ ನಿರ್ಧಾರ ಮಾಡೇ ಆಗ್ಯದ ಆಲ್ರೆಡಿ. ನೀವು ಜರಿ ಬಿಜೆಪಿಗೆ ಮತದಾನ ಮಾಡಿದ್ರೆ ಮೋದಿಯವರು ಪಂತಪ್ರಧಾನ ಆಗ್ತಾರೆ. ಮತ್ತು ಉಳಿದ ಪಾರ್ಟಿಗೆ ನೀವು ಮತದಾನ ಮಾಡಿದ್ರೆ ಇವ್ರು ಯಾರು ಯೋಗ್ಯ ಉಮೇದುವಾರನ ಅಂತ ಮಾಡಿ ಮತದಾನ ಮಾಡ್ಬೇಕು. ನೀವು ಮತದಾನ ಮಾಡೋದು ಮತದಾನದು ಭಾಳ ಒಂದು ಬೆಲೆ ಐತಿ. ದೇಶದ ಭವಿಷ್ಯ ಹಾರಿಸೋದೈತಿ. ಅದು ಇವರು ಉಮೇದುವಾರೇ ಏನ ನಿಶ್ಚಿತಿಲ್ಲ. ಮತ್ತು ಇಂಥ ಮಂದಿ ಕೈ ಜರಿ ದೇಶ ಕೊಟ್ಟರೆ ಅಂದ್ರೆ ದೇಶದ ಭವಿತವ್ಯ ಕಠಿಣ ಅದ. ಇವತ್ತು ಚೀನ್ ಆಗಲಿ ಅಥವಾ ಮತ್ತು ಅನೇಕ ದೇಶಗಳು ಭಾರತ ದೇಶಗಳ ಮೇಲೆ ನಮ್ಮ ದೇಶದ ಒಂದು ಗಂಭೀರ ಮನುಷ್ಯ ಪ್ರಧಾನಮಂತ್ರಿ ಇತ್ತಂದ್ರೆ ಯಾರು ಈ ಒಂದು ದೇಶದ ಬದಲು ಒಗ್ಗಡನ ನೋಡಬಾರ್ದು. ಮತ್ತು ಇನ್ನು ನಮ್ಮ लोकल प्रश्न ಅಂದ್ರೆ काका आमची महत्वाची मुद्दा पाणी आणि वीज. अत्यंत जिव्हाळ्याचा प्रश्न आमची महत्वाची मुद्दा पाणी आणि वीज. आणि आम्हाला हवे आहेत विस्तारित म्हैसाळ योजना पूर्ण करायला पाहिजे. ती विस्तारित म्हैसाळ योजना एवढं सोप्यात होणार नाही. त्यासाठी संघर्ष करावा लागेल. त्यासाठी संघर्ष लोकांना तुम्ही द्यायला पाहिजे. संघर्षात तुम्ही स्वतःहून हा घेतला पाहिजे. हे महत्वाची मुद्दा आहे आमची. आणि बाकीचा सगळी किरकोळ काम आहे ते काय मदत तुम्ही करताच, त्याची काही अडचण नाही. आम्हाला महत्वाची मुद्दा आम्हाला पाणी पाहिजे. पाण्यासाठी संघर्ष करावा लागणार आहे. त्या संघर्षात तुमची नेतृत्व अत्यंत आम्हाला गरज आहे. तुम्ही जबाबदारीनं घेऊन पाण्यासाठी संघर्ष करून आमची म्हैसाळची योजना जरी पूर्ण करून देण्यासाठी तुम्ही तुमच्या भाषणामध्ये जरी आश्वासन दिलं, हे लोक तुम्हाला मतदान करायला काही अडचण नाही. मी तुम्हाला करणारच आहे. तुमच्याकडं महत्त्वाची अपेक्षा आमची एकच आहे. म्हैसाळचा विस्तारित योजना पूर्ण करणं जबाबदारी तुमच्यावर हे लोक टाकतात. तुम्ही त्यांची काम करून द्या. तुमचं काम त्यांनी करणारच आहे. आणि त्याबरोबर आमच्या गावात आमच्या परिसरात लाईटची प्रॉब्लेम होतं. 4 तासात वीज मिळत होतं. 4 तास ನಮಗೆ ಕರೆಂಟ್ ಸಿಗ್ತಿತ್ತು. ನಾವು ತಮ್ಮನಗೋಡಿ ಪಾಸ್ ಅದ ವಿನಂತಿ ಮಾಡ್ಲಕ್ರ ಅದೊಂದು ನಮ್ಮದು ಅಡಿಷನಲ್ ಸಬ್ ಸ್ಟೇಷನ್ ಮಂಜೂರು ಮಾಡಿಕೊಟ್ಟು ಅಡಿಷನಲ್ TC 33 KVದು ಅದಕ್ಕೆ ಈಗ ನಮಗೆ 8 ತಾಸು वीज ಬರ್ತದಂದ್ರೆ ಇದು ಭಾರತೀಯ ಜನತಾ ಪಾರ್ಟಿದು ಮಂದಿದು ನೀವು ಕೆಲಸ ಮಾಡಿಕೊಟ್ರೆ ಈ ಮಾಧ್ಯಮದಾಗ ನಿಮ್ಗೆಲ್ಲರಿಗಿನ ಹೇಳಕ್ಕೆ ಬಯಸ್ತೀನಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಈ ಒಂದು ಬರುವ ವಿಧಾನಸಭಾ ಲೋಕಸಭಾ ಒಳಗೆ ನೀವು ಒಂದು ಕಮಲ ಚಿನ್ನದ ಬಟನ್ ಒತ್ತಿ ಸಂಜಯ್ ಕಾಕ ನಿವಡಿಸ್ಕೊಟ್ಟು ಈ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಕೈ ಬಳಕಟ್ಟು ಮಾಡ್ಲಿಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕಾಗಿ ತಮ್ಮೆಲ್ಲರೂ ವಿನಂತಿ ಮಾಡಿ ನಾನು ಒಂದೆರಡು ಮಾತುಗಳು